ಪ್ರವಾಸ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಸಾಮಾನ್ಯವಾಗಿ ಎಲ್ಲರೂ ಪ್ರವಾಸ ಹೋಗೋದನ್ನ ಇಷ್ಟಪಡ್ತಾರೆ. ಪ್ರವಾಸ ಕೈಗೊಳ್ಳುವುದರಿಂದ ಬೇರೆ ಬೇರೆ ಪ್ರದೇಶದ ಸಂಸ್ಕೃತಿ, ಆಚಾರ ವಿಚಾರಗಳು, ಅಲ್ಲಿನ ಐತಿಹಾಸಿಕತೆಯನ್ನ ತಿಳಿಯಬಹುದಾಗಿದೆ. ಅಂದಹಾಗೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ಪ್ರವಾಸೋದ್ಯಮದ ಶುಭಾಶಯಗಳು. ಈ ರಾಷ್ಟ್ರೀಯ ಪ್ರವಾಸೋದ್ಯಮದ ಅಂಗವಾಗಿ ಕನ್ನಡ ಟ್ರಾವೆಲ್ಸ್ ಒಂದೇ ವಿಡಿಯೋದಲ್ಲಿ 50 ಪ್ರವಾಸಿ ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೆ. ಹಾಗಿದ್ರೆ ಇನ್ಯಾಕ್ ತಡ, ಆ ಪ್ರವಾಸಿ ತಾಣಗಳ ಬಗ್ಗೆ ನೋಡೋಣ ಬನ್ನಿ. ಹೊನ್ನಾವರ. ಈ ಹೊನ್ನಾವರವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಿರುವ ಒಂದು ಸುಂದರವಾದ ಬಂದರು ಪಟ್ಟಣವಾಗಿದೆ. ಬನವಾಸಿ. ಬನವಾಸಿಯು ಕರ್ನಾಟಕದ ಅತ್ಯಂತ ಹಳೆಯ ಪಟ್ಟಣಗಳಲ್ಲಿ ಒಂದು. ಬನವಾಸಿಯು 4ನೇ ಶತಮಾನದಷ್ಟು ಹಿಂದಿನದಾಗಿದೆ. ಚಿತ್ರದುರ್ಗ. ಚಿತ್ರದುರ್ಗವು ಕಲ್ಲಿನ ಕೋಟೆ ಎಂದು ಕರೆಯಲ್ಪಡುವ ತನ್ನ ಭವ್ಯವಾದ ಚಿತ್ರದುರ್ಗ ಕೋಟೆಗೆ ಪ್ರಸಿದ್ಧವಾದ ಐತಿಹಾಸಿಕ ಪಟ್ಟಣವಾಗಿದೆ. ಮುಲ್ಕಿ. ಮುಲ್ಕಿ ಇದು ಪ್ರಶಾಂತ ಕರಾವಳಿ ಪಟ್ಟಣ ಮತ್ತು ಗುಪ್ತರತ್ನವಾಗಿದ್ದು ಭಾರತದ ಸರ್ಫಿಂಗ್ ತಾಣಗಳಲ್ಲಿ ಒಂದಾಗಿದೆ. ಸಕಲೇಶಪುರ. ಕರ್ನಾಟಕ ರಾಜ್ಯದಲ್ಲಿ ವಿಹಾರಕ್ಕೆ ಸೂಕ್ತವಾದ ಗಿರಿಧಾಮಗಳಾಗಿವೆ. ಇದರಲ್ಲಿ ಗುಲ್ಬರ್ಗ. ಈಗ ಕಲಬುರ್ಗಿ ಎಂದು ಕರೆಯಲ್ಪಡುವ ಗುಲ್ಬರ್ಗವು ಉತ್ತರ ಕರ್ನಾಟಕದಲ್ಲಿದೆ. ಮತ್ತು ಮೇಕೆದಾಟು. ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ನೆಲೆಸಿರುವ ಮೇಕೆದಾಟು ಕಾವೇರಿ ನದಿಯ ಹರಿಯುವ ಕಿರಿದಾದ ಆಳವಾದ ಕಮರಿಗಳ ಒಂದು ಪ್ರದೇಶವಾಗಿದೆ. ಮುತ್ತಿನ ಕಣಿವೆ. ಪರ್ಲ್ ವ್ಯಾಲಿ ಎಂದೇ ಇದು ಪ್ರಸಿದ್ಧಿಯನ್ನ ಪಡೆದಿದೆ. ಸೇಂಟ್ ಮೇರಿಸ್ ದ್ವೀಪ. ಕರ್ನಾಟಕದ ಸೇಂಟ್ ಮೇರಿಸ್ ದ್ವೀಪವು ಉಡುಪಿಯ ತೀರದಲ್ಲಿರುವ ಒಂದು ವಿಲಕ್ಷಣ ದ್ವೀಪವಾಗಿದೆ. ದೇವರಾಯನದುರ್ಗ. ದೇವರಾಯನದುರ್ಗ ಅಥವಾ ಡಿಡಿ ಹಿಲ್ಸ್, ಇದನ್ನ ದೇವರ ಕೋಟೆ ಎಂದು ಕರೆಯಲಾಗುತ್ತದೆ. ಇದು ಕರ್ನಾಟಕದ ತುಮಕೂರು ಜಿಲ್ಲೆಯ ಸಮೀಪದಲ್ಲಿದೆ. ದೊಡ್ಡ ಮಾಕಳಿ. ಇದು ಭೀಮೇಶ್ವರಿ ಮೀನುಗಾರಿಕೆ ಶಿಬಿರದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಇದು ಪ್ರಕೃತಿ ಪ್ರಿಯರಿಗೆ ಉತ್ತಮವಾದ ಸ್ಥಳವಾಗಿದೆ. ಬಾಣಂತಿಮರಿ ಬೆಟ್ಟ. ಬೆಂಗಳೂರು ಸಮೀಪದ ಕನಕಪುರ ಪಟ್ಟಣದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟವು ಅವಳಿ ಗುಡ್ಡವಾಗಿದ್ದು ಸುತ್ತಲೂ ಹಚ್ಚ ಹಸಿರಿನ ಹೊಲಗಳಿಂದ ಸುತ್ತುವರೆದಿದೆ. ಸ್ಕಂದಗಿರಿ. ಇದು ಟ್ರೆಕ್ಕಿಂಗ್ಗೆ ಅತ್ಯುತ್ತಮವಾದ ಸ್ಥಳವಾಗಿದೆ. ಮಂಚನಬೆಲೆ ಅಣೆಕಟ್ಟು. ಈ ಅಣೆಕಟ್ಟು ಶಾಂತ ಅರ್ಕಾವತಿ ನದಿ ನೀರಿನ ಮೇಲೆ ನಿರ್ಮಿಸಲಾಗಿದೆ. ಆವಲ ಬೆಟ್ಟ. ಇದು ಕರ್ನಾಟಕದ ಪ್ರಮುಖ ಪ್ರಸಿದ್ಧ ತಾಣಗಳಲ್ಲಿ ಒಂದಾಗಿದೆ. ಬಿಳಿಕಲ್ ರಂಗನಸ್ವಾಮಿ ಬೆಟ್ಟ. ಕನಕಪುರ ಪಟ್ಟಣದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟವು ಚಾರಣಕ್ಕೆ ಅತ್ಯುತ್ತಮವಾದ ತಾಣವಾಗಿದೆ. ಸಿದ್ದರ ಬೆಟ್ಟ. ಸಿದ್ದರ ಬೆಟ್ಟವು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿದೆ. ಮಸೀನಗುಡಿ. ಈ ಮಸೀನಗುಡಿಯು ನೀಲಗಿರಿ ಜಿಲ್ಲೆಯ ಮೈಸೂರಿನ ಸಮೀಪದಲ್ಲಿರುವ ಪ್ರಶಾಂತವಾದ ಗಿರಿಧಾಮವಾಗಿದೆ. ಕೊಡಸಳ್ಳಿ ಹಿನ್ನೀರು. ಕೊಡಸಳ್ಳಿ ಹಿನ್ನೀರು ಕರ್ನಾಟಕ ರಾಜ್ಯದ ಕೊಡಸಳ್ಳಿ ಅಣೆಕಟ್ಟಿನ ಹಿಂದೆ ಸಂಗ್ರಹವಾಗಿರುವ ನೀರಿನ ಸಮೂಹ ಕೊಳವಾಗಿದೆ. ಕುಂತಿಬೆಟ್ಟ. ಇದು ಪಾಂಡವಪುರ ಪಟ್ಟಣದಲ್ಲಿ 2 ಬೆಟ್ಟಗಳ ನಡುವೆ ನೆಲೆಸಿದೆ. ಸಿರ್ಸಿ. ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ತೊಡಿ ಜಲಪಾತ. ಈ ಜಲಪಾತವನ್ನ ಸ್ಥಳೀಯವಾಗಿ ಮಿನಿ ನಯಾಗಾರ ಎಂದು ಕರೆಯುತ್ತಾರೆ. ಬ್ರಹ್ಮಗಿರಿ ಚಾರಣ. ಇದು ಸಾಹಸ ಪ್ರಿಯರಿಗೆ ಸೂಕ್ತವಾದ ಸ್ಥಳವಾಗಿದೆ. ಕೂಡ್ಲಿ. ದಕ್ಷಿಣದ ವಾರಣಾಸಿ. ಕೂಡ್ಲಿ ದಕ್ಷಿಣ ಭಾರತದ ಅತ್ಯಂತ ಪವಿತ್ರವಾದ ಸ್ಥಳಗಳಲ್ಲಿ ಒಂದಾಗಿದೆ. ಹನಿ ವ್ಯಾಲಿ. ನೀಲಕಂಠಿ ಜಲಪಾತವು ಕೂರ್ಗ್ನ ದಟ್ಟವಾದ ಉಷ್ಣವಲಯದ ಕಾಡುಗಳ ಮಧ್ಯದಲ್ಲಿದೆ. ಕೋಪಟ್ಟಿ ಹಿಲ್ಸ್ ಟ್ರೆಕ್. ಕೋಪಟ್ಟಿ ಬೆಟ್ಟಗಳು ಭಾರತದಲ್ಲಿ ಕಡಿಮೆ ಪ್ರಸಿದ್ಧ ಟ್ರೆಕ್ಕಿಂಗ್ ಸ್ಥಳಗಳಲ್ಲಿ ಒಂದಾಗಿದೆ. ಕೊಡಚಾದ್ರಿ. ಇದು ಸಮುದ್ರ ಮಟ್ಟದಿಂದ 4411 ಅಡಿ ಎತ್ತರದಲ್ಲಿ ಪಶ್ಚಿಮ ಘಟ್ಟಗಳ ನಡುವೆ ನೆಲೆಗೊಂಡಿದೆ. ಯಾಣ ಗುಹೆಗಳು. ಇದು ಉತ್ತರ ಕನ್ನಡ ಜಿಲ್ಲೆಯ ಸಹ್ಯಾದ್ರಿ ಬೆಟ್ಟಗಳ ನಡುವೆ ನೆಲೆಸಿದ್ದು ಚಾರಣ ಪ್ರಿಯರಿಗೆ ಅತ್ಯುತ್ತಮವಾದ ಸ್ಥಳಗಳಲ್ಲಿ ಒಂದಾಗಿದೆ. ರಂಗನತಿಟ್ಟು ಪಕ್ಷಿಧಾಮ.
ಇದು ಶ್ರೀರಂಗಪಟ್ಟಣದ ರಂಗನತಿಟ್ಟು ಪಕ್ಷಿಧಾಮವು ಪಕ್ಷಿ ವೀಕ್ಷಕರಿಗೆ ಆಶ್ರಯವಾದ ತಾಣವಾಗಿದೆ. ಕುಮಾರ ಪರ್ವತ. ಪುಷ್ಪಗಿರಿ ಎಂದು ಕರೆಯಲ್ಪಡುವ ಕುಮಾರ ಪರ್ವತವು ಚಾರಣ ಪ್ರಿಯರಿಗೆ ಅತ್ಯಂತ ಸೂಕ್ತವಾದ ಸ್ಥಳವಾಗಿದೆ. ಮುಳ್ಳಯ್ಯನಗಿರಿ. ಇದು ಸಮುದ್ರ ಮಟ್ಟದಿಂದ 1930 ಮೀಟರ್ ಎತ್ತರದಲ್ಲಿ ನೆಲೆಸಿದೆ. ನೇತ್ರಾಣಿ ದ್ವೀಪ. ಪಾರಿವಾಳ ದ್ವೀಪ ಎಂದು ಕರೆಯಲ್ಪಡುವ ನೇತ್ರಾಣಿ ದ್ವೀಪವು ಮುರುಡೇಶ್ವರದಲ್ಲಿದೆ. ಕಾವೇರಿ ನದಿಯ ದಡದಲ್ಲಿ ನೆಲೆಸಿರುವ ಕರ್ನಾಟಕದ ತಲಕಾಡು ಪಟ್ಟಣವು ಅತ್ಯಂತ ಉತ್ತಮ ಗುಣಮಟ್ಟದ ಮರಳಿನಲ್ಲಿ ಮುಳುಗಿರುವ ಅತೀಂದ್ರಿಯ ಸ್ಥಳವಾಗಿದೆ. ಕಳಸ. ಕಳಸವನ್ನ ದೇವಾಲಯಗಳ ಪಟ್ಟಣ ಎಂತಲೂ ಕರೆಯುತ್ತಾರೆ. ಬೇಲೂರು. ಕರ್ನಾಟಕದ ಹಾಸನ ಜಿಲ್ಲೆಯ ಯಗಚಿ ನದಿಯ ದಡದಲ್ಲಿ ಈ ದೇವಾಲಯವಿದೆ. ಕುದುರೆಮುಖ ಟ್ರೆಕ್. ಸಮುದ್ರ ಮಟ್ಟದಿಂದ 1894 ಮೀಟರ್ ಎತ್ತರದಲ್ಲಿದೆ. ತುಮಕೂರು. ತುಮಕೂರು ಕರ್ನಾಟಕದ ದೇವರಾಯದುರ್ಗದ ಬೆಟ್ಟಗಳ ಮೇಲಿರುವ ನಗರವಾಗಿದೆ. ಮುಂಡಗೋಡ್. ಮುಂಡಗೋಡವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪಟ್ಟಣವಾಗಿದೆ. ಕೊಲ್ಲೂರು. ಇದು ಪ್ರಸಿದ್ಧ ಮೂಕಾಂಬಿಕಾ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಕೋಲಾರ. ಕೋಲಾರವು ಕರ್ನಾಟಕದ ಒಂದು ಪ್ರಮುಖ ನಗರವಾಗಿದೆ. ಮೇಲುಕೋಟೆ. ಕರ್ನಾಟಕದ ಈ ಹಳೆಯದಾದ ಪಟ್ಟಣವು 12ನೇ ಶತಮಾನದ ಸಂತ ರಾಮಾನುಜಾಚಾರ್ಯರಿಂದ ಶ್ರೀ ವೈಷ್ಣವ ಪಂಥದ ಪುಣ್ಯ ಕ್ಷೇತ್ರವಾಗಿದೆ. ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇದು ಹೆಸರುವಾಸಿಯಾಗಿದೆ. ಇನ್ನು ಕಾರ್ಕಳ. ಕಾರ್ಕಳ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಪಟ್ಟಣವಾಗಿದೆ. ಆಗುಂಬೆ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಆಗುಂಬೆಯು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯಲ್ಪಡುತ್ತದೆ. ಬೆಳಗಾವಿ. ಬೆಳಗಾವಿಯು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಉತ್ತರ ತಪ್ಪಲಿನಲ್ಲಿ ನೆಲೆಸಿದೆ. ದಾವಣಗೆರೆ. ಪರಂಪರೆಯಲ್ಲಿ ಮುಳುಗಿರುವ ದಾವಣಗೆರೆಯು ತನ್ನ ಸುಂದರವಾದ ವಾಸ್ತುಶಿಲ್ಪದ ಅದ್ಭುತಗಳಿಗೆ ಹೆಸರುವಾಸಿಯಾಗಿದೆ. ಇನ್ನು ಕುಮಟಾ. ಕುಮಟಾವು ಸುಂದರವಾದ ಪಟ್ಟಣವಾಗಿದ್ದು ವೈಭವದ ಬೀಚ್ ಮತ್ತು ಗೋಕರ್ಣದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಭದ್ರಾ ವನ್ಯಜೀವಿ ಅಭಯಾರಣ್ಯ. ಈ ಅಭಯಾರಣ್ಯವು 490 ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವನ್ನ ಹೊಂದಿದೆ. ಮಡಿಕೇರಿ. ಸಾಮಾನ್ಯವಾಗಿ ಕೂರ್ಗ್ ಪ್ರವಾಸದ ಭಾಗವಾಗಿ ಆವರಿಸಿದ ಮಡಿಕೇರಿಯು ಕರ್ನಾಟಕದ ಒಂದು ಬೆಟ್ಟದ ಪಟ್ಟಣವಾಗಿದೆ. ರಾಮನಗರ. ಇದು ಎತ್ತರದ ಗ್ರಾನೈಟ್ ಬೆಟ್ಟಗಳು ಮತ್ತು ಹಚ್ಚ ಹಸಿರಿಗೆ ಪ್ರಸಿದ್ಧಿಯನ್ನ ಪಡೆದಿದೆ. ಹೊರನಾಡು. ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೆಸರುವಾಸಿಯನ್ನ ಪಡೆದಿದೆ. ಚನ್ನಪಟ್ಟಣ. ಮೈಸೂರು ಮತ್ತು ಬೆಂಗಳೂರಿನ ನಡುವೆ ಇರುವ ಚನ್ನಪಟ್ಟಣವು ಚಿಕ್ಕ ಮರದ ಆಟಿಕೆಯ ಉದ್ಯಮಕ್ಕೆ ನೃತ್ಯ ಗ್ರಾಮ. ಇದು ಕರ್ನಾಟಕದ ಹೆಸರಘಟ್ಟದ ಬಳಿ ಇರುವ ನೃತ್ಯ ಗ್ರಾಮವು 1990ರಲ್ಲಿ ಹೆಸರಾಂತ ಒಡಿಸ್ಸಿ ನೃತ್ಯಗಾರ್ತಿ ಪ್ರತಿಮಾ ಬೇಡಿ ಅವರಿಂದ ಪರಿಕಲ್ಪನೆಗೊಂಡ ಗ್ರಾಮವಾಗಿದೆ. ಗುಲ್ಬರ್ಗ. ಕಲಬುರ್ಗಿ ಎಂದು ಕರೆಯುವ ಈ ನಗರವು ತನ್ನ ಐತಿಹಾಸಿಕ ಸ್ಮಾರಕಗಳಿಗೆ ದೇವಾಲಯಗಳಿಗೆ ಹೆಸರುವಾಸಿಯನ್ನ ಪಡೆದಿದೆ. ಹಾಸನ. ಕರ್ನಾಟಕದ ದೇವಾಲಯದ ವಾಸ್ತುಶೈಲಿಯ ರಾಜಧಾನಿ ಎಂದು ಇದನ್ನು ಕರೆಯುತ್ತಾರೆ. ಇಷ್ಟೇ ಅಲ್ಲ ವೀಕ್ಷಕರೇ, ಕರ್ನಾಟಕವು ಇನ್ನೂ ಹೆಚ್ಚಿನ ಪ್ರವಾಸಿ ತಾಣಗಳನ್ನು ಒಳಗೊಂಡಿದ್ದು ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ.